ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ನಾಳೆ ಅಥವಾ ನಾಡಿದ್ದು ದೂರು ಸಲ್ಲಿಕೆಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಸಿಎಂ ಭೇಟಿ ಬಳಿಕ ರಾಜಣ್ಣ ಪುತ್ರ ರಾಜೇಂದ್ರ ಈ ಹೇಳಿಕೆ ಕೊಟ್ಟಿದ್ದಾರೆ. ವಕೀಲರ ಬಳಿ ಚರ್ಚಿಸಿ ಡಿಜಿ ಅವರಿಗೆ ದೂರನ್ನ ನೀಡ್ತೇನೆ. ಕಳೆದ 3 ತಿಂಗಳಿಂದ ಹನಿ ಟ್ರ್ಯಾಪ್ ಪ್ರಯತ್ನ ಅನ್ನೋದು ನಡೆದಿದೆ. ನನ್ನ ಬಳಿ ಎಲ್ಲಾ ಸಾಕ್ಷ್ಯವನ್ನ ಸಿಎಂಗೆ ಕೊಟ್ಟಿದ್ದೇನೆ. ನನ್ನ ಬಳಿ ಇದ್ದಂಥ ಎಲ್ಲ ಸಾಕ್ಷಿಗಳನ್ನು ಸಿಎಂಗೆ ಕೊಟ್ಟಿದ್ದೇನೆ. ಹಿರಿಯ IPS ಅಧಿಕಾರಿ ನೇತೃತ್ವದಲ್ಲಿ ತನಿಖೆ ಮಾಡಬೇಕು. ದೂರು ಕೊಟ್ಟ ನಂತರ ದೆಹಲಿಗೆ ಹೋಗ್ತೇನೆ ಅಂತ MLC ಹೇಳಿದ್ದಾರೆ. ನೋಡಿ, ಈಗ ಸದ್ಯಕ್ಕೆ ರಾಜಕೀಯದಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ ಅಂತಂದ್ರೆ ಹನಿ ಟ್ರ್ಯಾಪ್ ಅಂತ ಹೇಳಲಾಗ್ತಾ ಇದೆ. ಸದನದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಖುದ್ದು ಗೃಹ ಸಚಿವರೇ ತನಿಖೆಗೆ ವಹಿಸ್ತೀವಿ ಇದನ್ನ ಅಂತ ಹೇಳಿದ್ರು. ಆದರೆ ಅದಕ್ಕಿಂತ ಮುಂಚಿತವಾಗಿ ರಾಜಣ್ಣ ದೂರು ಕೊಡಬೇಕು ಅಂತ ಹೇಳಿದ್ರು. ಇನ್ನೂ ದೂರು ಕೊಟ್ಟಿಲ್ಲ. ಇವತ್ತು ನೋಡಿ ನಾಳೆ ಅಥವಾ ನಾಡಿದ್ದು ದೂರನ್ನ ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಮೂಲಗಳ ಪ್ರಕಾರ ಹೈಕಮಾಂಡ್ ನಾಯಕರು ಈ ಕಂಪ್ಲೇಂಟ್ ಕೊಡೋದ್ರ ಬದಲು ಚರ್ಚೆ ಮಾಡೋಣ ಅಂತ ಹೇಳುವಂಥ ಸಾಧ್ಯತೆ ಇದೆ. ಅಂದರೆ ಹೈಕಮಾಂಡ್ನ ನಾಯಕರು ಮಧ್ಯಪ್ರವೇಶ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ರಾಜಣ್ಣ ಅವರು ನಾಳೆ ಕಂಪ್ಲೇಂಟ್ ಕೊಡ್ತಾರೋ ಅಥವಾ ಕೊಡಲ್ಲ, ಹೈಕಮಾಂಡ್ ನಾಯಕರಿಗೆ ಏನು ಹೇಳ್ತಾರೆ, ಅವರ ನಿರ್ದೇಶನ ಏನಾಗಿರುತ್ತೆ, ಅದರಂತೆಯೇ ತೀರ್ಮಾನವನ್ನು ಕೈಗೊಳ್ತಾರ, ಎಲ್ಲವೂ ಕೂಡ ಪ್ರಶ್ನೆ. ಒಂದು ವೇಳೆ ಕಂಪ್ಲೇಂಟ್ ಕೊಟ್ಟಿದ್ದೇ ಆಗಿದ್ದಾರೆ, ಅದು ಯಾವ ರೀತಿಯಾಗಿ ತನಿಖೆ ನಡೀಬಹುದು, ಯಾವ ತನಿಖಾ ಸಂಸ್ಥೆಗೆ ಇದರ ತನಿಖೆಯ ಜವಾಬ್ದಾರಿಯನ್ನು ವಹಿಸಬಹುದು, ಇದು ಕೂಡ ಪ್ರಶ್ನೆ. ಯಾಕಂದರೆ ಒಂದು ಉನ್ನತ ಮಟ್ಟದ ತನಿಖೆ ಆಗುತ್ತೆ ಅಂತ CM ಮತ್ತು ಗೃಹ ಸಚಿವರು ಇಬ್ಬರು ಹೇಳುವಾಗ ಸದನದಲ್ಲಿ ಯಾವುದಾದ್ರು ಉನ್ನತ ಮಟ್ಟದ ತನಿಖೆ ಅಂತಂದರೆ ಅಂತ ಅದಕ್ಕೂ ಕೂಡ ಜಗಳ ಆಡಲಾಗಿತ್ತು. ಸೊ ಹಾಗಾಗಿ ಯಾವ ಸಂಸ್ಥೆಗೆ ತನಿಖೆಗೆ ಆದೇಶಿಸಬಹುದು, ಅದಾದ ನಂತರ ಹೇಗೆ ತನಿಖೆ ಆಗಬಹುದು, ಇದರಲ್ಲಿ ಸ್ವಪಕ್ಷದವರೇ ನಮ್ಮನ್ನು ಟ್ರ್ಯಾಪ್ ಮಾಡೋ ಕೆಲಸ ಮಾಡಲಾಗ್ತಾ ಇದೆ ಅಂತ ಗಂಭೀರವಾದಂಥ ಆರೋಪ ಮಾಡಿರುವಂಥ ಹಿನ್ನೆಲೆಯಲ್ಲಿ CM ಕುರ್ಚಿಗಾಗಿ ಈ ಥರ ಮಾಡ್ತಾ ಇದ್ದಾರೆ ಅಂತ BJP ಅವರು ಕೂಡ ಆರೋಪ ಮಾಡಿದರು. ಹಾಗಾಗಿ ಪಕ್ಷದೊಳಗಿನ ಆಂತರಿಕ ಈ ಕಚ್ಚಾಟ ಟ್ರ್ಯಾಪ್ ಮಾಡುವುದರ ಮುಖಾಂತರವಾಗಿ ಹೊಲಸು ರಾಜಕೀಯಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದು ಪ್ರಶ್ನೆ. ಅದ್ರ ಬಗ್ಗೆ ಫಸ್ಟ್ ಇಲ್ಲಿ ನಾನು DG ಕಂಪ್ಲೇಂಟ್ ಕೊಡ್ತೀನಿ. ನಾನು ಮಂಗಳವಾರ ಇಲ್ಲ ಬುಧವಾರ DG ಅವರು ಕಂಪ್ಲೇಂಟ್ ಕೊಟ್ಟು ಆಮೇಲೆ ಡೆಲ್ಲಿವರೆಗೆ ಮಾಡ್ತೀನಿ. ಆಗಿದೆ, ಒಂದು 2-3 ತಿಂಗಳಿಂದ ಆಗಿದೆ ಅಂತ ತನಿಖೆ ಆಗಲಿ. ಸೊ ಈಗ ಏನು ನಾವು ಕಂಪ್ಲೇಂಟ್ ಕೊಡ್ತೀವಿ ಅದ್ರ ಬಗ್ಗೆ ತನಿಖೆ ಆಗಲಿ ಅಂತ ನಾವು ಅಂದ್ಕೊಂಡು CM ಅವ್ರಿಗೆ ಸಾಕ್ಷಿಗಳ ಕೊಟ್ಟಿದ್ದಾರೆ ಸರ್. ಈಗ ಕೊಟ್ಟಿದ್ದೀನಿ, ತೋರಿಸಿದ್ದೀನಿ. ಏನು ನನ್ನ ಹತ್ರ ಮಾಹಿತಿ ಇತ್ತು ಆ ಮಾಹಿತಿಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದೀನಿ. ಅದನ್ನು DG ಅವ್ರಿಗೆ, ನಮ್ಮ ಜಿಲ್ಲಾ SP ಅವ್ರಿಗೆ ಮಾತಾಡಿ ಅದನ್ನು DG ಅವ್ರಿಗೆ ಕಂಪ್ಲೇಂಟ್ ಕೊಡೋಕೆ ಹೇಳಿದ್ರೆ ನಾನು ಕೊಡ್ತೀನಿ. ಯಾವ ತನಿಖೆ ಆಗಬೇಕು ಸರ್? ತುಂಬಾ ಜನ ಹೇಳ್ತಾರೆ CBI ತನಿಖೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಯಾವ ಸ್ವರೂಪ ತನಿಖೆ ಆಗಬೇಕು ತಮ್ಮ ಡಿಮ್ಯಾಂಡ್ ಸರ್? ನೋಡಿ, ನಮ್ಮಲ್ಲಿ ಹಿರಿಯ ಯಾರು IPS ಅಧಿಕಾರಿನ ಇಲ್ಲ ಅಂಥವ್ರನ್ನೆಲ್ಲ ನಿವೃತ್ತ IPS ಅಧಿಕಾರಿ ಯಾರು ಆಗ್ಬೋದು, ತನಿಖೆ ಆಗಬೇಕು. ಒಂದು ಹೈಯರ್ ಲೆವೆಲಲ್ಲಿ ತನಿಖೆ. ಈಗ ಬರೀ ನಾನು ರಾಜಣ್ಣವ್ರ ಬಗ್ಗೆ ಆಗಿದೆ ಅಂತ ಹೇಳಕ್ಕೆ ಹೋಗೋದಿಲ್ಲ. ಮುಂದೆ ಯಾರ ಮೇಲೂ ಆಗಬಾರ್ದು. ಇವತ್ತು ನಮ್ಮ ಮೇಲೆ ಆಗಿರ್ಬೋದು, ನಾಳೆ ನಿಮ್ಮ ಮೇಲೆ ಆಗ್ಬೋದು, ಹೌದಲ್ಲ? ಯಾರ ಮೇಲೂ ಆಗಬಾರ್ದು. ಯಾಕಂದರೆ ಎಲ್ಲರ ಮನೇಲಿ ಹೆಣ್ಮಕ್ಳಿದಾರಪ್ಪ, ಹೌದಲ್ಲ? ನೀವು ರಾಜಕೀಯವಾಗಿ ಹೋರಾಟ ಮಾಡೋದಾದರೆ ಹೌದು, ರಾಜಕೀಯವಾಗಿ ಹೋರಾಟ ಮಾಡಿ ನಾವು ಫೇಸ್ ಮಾಡ್ತೀವಿ. ಆದರೆ ಇಂಥ ಕೀಳ್ಮಟ್ಟದಲ್ಲಿ ಮಾಡಬಾರ್ದು. ನಾಳೆ ಬೆಳಿಗ್ಗೆ ಎಲ್ಲರ ಮನೇಲಿ ಹೆಣ್ಮಕ್ಳಿದ್ದಾರೆ, ಅವ್ರಿಗೂ ಅಪ್ಪ ಅಮ್ಮ ಹೆಂಡತಿ ಮಕ್ಕಳಿದ್ದಾರೆ, ಹೌದಲ್ಲ? ಇವತ್ತು ನಮ್ಮ ಮೇಲೆ ಆಗೋವಂಥದ್ದು ನಾಳೆ ಇನ್ನೊರ ಮೇಲೆ ಆಗಬಾರ್ದು ಅನ್ನೋದೇನಿದೆ. ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ಫಸ್ಟ್ ಇಲ್ಲಿ ನಾನು DG ಕಂಪ್ಲೇಂಟ್ ಕೊಡ್ತೀನಿ.